ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ವಿಬಿಜಿ ರಾಮ್ಜಿ ಯೋಜನೆ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಇಲ್ಲಸಲ್ಲದ ಆರೋಪ ಮಾಡುತ್ತಿದೆ. ಆದರೆ ವಿಬಿಜಿ ರಾಮ್ಜಿ ಯೋಜನೆ ಗ್ರಾಮೀಣ ಜನರಿಗೆ ಯಾವ ರೀತಿ ಅನುಕೂಲವಾಗಿದೆ ಎಂದು ಎಂಪಿ ರೇಣುಕಾಚಾರ್ಯ ತಾಲೂಕಿನಾದ್ಯಂತ ಜನಜಾಗೃತಿ ಮೂಡಿಸುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು. ಹೊನ್ನಾಳಿ ತಾಲೂಕಿನ ತರಗನಹಳ್ಳಿ ಗ್ರಾಮದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಯ ಬಗ್ಗೆ ಪಾದಯಾತ್ರೆ ಹಾಗೂ ಜನಜಾಗೃತಿ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ 2,000 ನೀಡಿ ನಂತರ ಪ್ರತಿ 500 ಮೀಟರ್ಗೆ ಒಂದು ವೈನ್ ಶಾಪ್ ತೆರೆಯಲು ಪರವಾನಗಿ ನೀಡುವ ಮೂಲಕ 2,000 ಬದಲು 10,000 ಹಿಂಪಡೆಯುತ್ತಿದೆ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರಿಗೆ ಪ್ರೋತ್ಸಾಹಧನ ನೀಡುತ್ತೇವೆ ಎಂದು ಹೇಳಿ ಇನ್ನೂ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಬಡವರ ಅನುಕೂಲಕ್ಕೆಂದು ಜಾರಿಗೆ ತಂದ ಜನೌಷಧಿ ಕೇಂದ್ರಗಳನ್ನು ಮುಚ್ಚಿ ಬಡ ರೋಗಿಗಳಿಗೆ ಔಷಧಿ ಸಿಗದಂತೆ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸೂರಗೊಂಡನಕೊಪ್ಪದಲ್ಲಿ ನಡೆದ ಸೇವಾಲಾಲ್ ಜಯಂತಿಯಲ್ಲಿ ಒಳ ಮೀಸಲಾತಿ ಅನ್ಯಾಯ ಖಂಡಿಸಿ ಪ್ರತಿಭಟಿಸಿದ್ದಕ್ಕೆ 25 ಯುವಕರ ವಿರುದ್ಧ ಡಿಕೆ ಶಿವಕುಮಾರ್ ದೂರು ದಾಖಲಿಸಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲೆಸೆದ ದೇಶದ್ರೋಹಿಗಳನ್ನು ಬಂಧಿಸುವ ಬದಲು ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾನ್ಯ ದತ್ತಾತ್ರೇಯ ಅವರು ಏನು ಹಿಂದೆ ಮನ್ರೇಗಾ ಅಂತ ಇತ್ತು, ಉದ್ಯೋಗ ಖಾತ್ರಿ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇದರಲ್ಲಿ ಭ್ರಷ್ಟಾಚಾರ ನಡೆಯಬಾರದು, ಗುಂಡಿ ಮುಚ್ಚಿ ಗುಂಡಿ ಅಗದು ಗುಂಡಿ ಮುಚ್ಚೋಕೆ ಸೀಮಿತ ಆಗಬಾರ್ದು. ಇವತ್ತಿಷ್ಟು ಸಾವಿರಾರು ಕೋಟಿ, ಇಡೀ ದೇಶದಲ್ಲಿ 95,000 ಕೋಟಿ ರೂಪಾಯಿಗಳು ಖರ್ಚು ಮಾಡ್ತಾ ಇರ್ಬೇಕಾದ್ರೆ ಈ ಹಣ ಸದುಪಯೋಗ ಆಗಬೇಕು. ಗ್ರಾಮೀಣ ಭಾಗದಲ್ಲಿ ಶಾಲಾ ಕೊಠಡಿಗಳಿರ್ಬೋದು, ದೇವಸ್ಥಾನ ಇರ್ಬೋದು, ಅಂಗನವಾಡಿ ಕೇಂದ್ರ ಇರ್ಬೋದು, ಒಂದು ಆಸ್ತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ 100 ದಿನ ಇದ್ದಂತ ಉದ್ಯೋಗ ಖಾತ್ರಿ ಯೋಜನೆ 125 ದಿನಕ್ಕೆ ಏರಿಸಿ ಇವತ್ತು 370 ರೂಪಾಯಿ ಒಂದು ದಿನಕ್ಕೆ ಇವತ್ತು ಕೂಲಿಯನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮೋದಿಜಿ ಅವರು ತೀರ್ಮಾನ ಮಾಡಿರುವಂತದ್ದು. ಪರಿಣಾಮ ಏನು ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿರುವಂತಹ ನಮ್ಮ ಬಡವರಿಗೆ, ಕಾರ್ಮಿಕರಿಗೆ, ತಾಯಂದಿರಿಗೆ ಪ್ರತಿ ವರ್ಷ ಏನೋ ಕೆಲಸನ ಮಾಡ್ತಾರೆ 45,000 ರೂಪಾಯಿ ಇದ್ರ ಇವತ್ತು ವಿಬಿಜಿ ರಾಮ್ಜಿ ಮುಖೇನ ಇವತ್ತು ಸಿಗುವಂತದ್ದು. ಆ ರೀತಿ ಪ್ರಧಾನಮಂತ್ರಿಗಳು ಒಂದು ಉತ್ತಮ ಕಾರ್ಯವನ್ನ ಮಾಡಿದ್ದಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ವಿಬಿಜಿ ರಾಮ್ಜಿ ಬಗ್ಗೆ ರೇಣುಕಾಚಾರ್ಯ ಅವರು ಜನಜಾಗೃತಿನ ಮೂಡಿಸಿದ್ದಾರೆ, ನಮ್ಮ ಮುಖಂಡರು ಕೂಡ ಮಾತನಾಡಿದ್ದಾರೆ. ಇವತ್ತು ಈ ನಾಲಾಯಕ್ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಇವತ್ತು ಜನರಿಗೆ ಇವತ್ತು ಅನ್ಯಾಯವನ್ನ ಮಾಡ್ತಾ ಇದೆ. ರಾಜ್ಯದ ಜನ ಅನ್ಕೊಂಡಿದ್ರು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಏನು ಅಹಿಂದ ಹೆಸರು ಹೇಳ್ಕೊಂಡು ಇವತ್ತು ರಾಜ್ಯದಲ್ಲಿ ಇವತ್ತು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ರಾಜ್ಯದಲ್ಲಿ ಒಳ್ಳೇದಾಗ್ತದೆ ಅಂತೇಳಿ ಅವ್ರು ಭಾವಿಸಿದ್ರು. ದುರಂತ ಅಂತ ಹೇಳಿದ್ರೆ ಒಂದು ಕ್ಷಣ ನೀವು ಯೋಚನೆ ಮಾಡಿ, ಗೃಹಲಕ್ಷ್ಮಿ ಅಂತೇಳಿ 2,000 ರೂಪಾಯಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ ಯಜಮಾನಿಗೆ ಕೊಟ್ರೆ, ಮತ್ತೊಂದು ಕಡೆ ಏನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ, ತಮ್ಮ ಗ್ಯಾರಂಟಿಗಳಿಗೆ ಯೋಜನೆಗೆ ದುಡ್ಡು ಸಿಗ್ತಾ ಇಲ್ಲ ಅಂತ ಹೇಳಿ ಇವತ್ತು ಅಬಕಾರಿ ಇಲಾಖೆಗೆ 40,000 ಕೋಟಿ ರೂಪಾಯಿಗಳನ್ನ ಟಾರ್ಗೆಟ್ ಅನ್ನ ಕೊಟ್ಟು ಇವತ್ತು 2,000 ರೂಪಾಯಿ ಒಂದು ಕುಟುಂಬಕ್ಕೆ ಗೃಹಲಕ್ಷ್ಮಿ ಕೊಡ್ತಾ ಇದ್ರೆ, ಮತ್ತೊಂದು ಕಡೆಯಿಂದ ಈ ಕಾಂಗ್ರೆಸ್ ಸರ್ಕಾರ 500 ಮೀಟರ್ ಒಂದು ಹೆಂಡದ ಅಂಗಡಿಯನ್ನ ತೆಗೆದು, ವೈನ್ ಶಾಪ್ ಬಾರ್ ಅನ್ನ ತೆಗೆದು 2,000 ರೂಪಾಯಿ ಒಂದು ಕಡೆ ಕೊಡ್ತಾ ಇದ್ರೆ, ಅದೇ ಬಡ ಕುಟುಂಬದಿಂದ 10,000 ರೂಪಾಯಿ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಒಂದು ಕೈಯಿಂದ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಯಿಂದ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ಮೊನ್ನೆ ದಿನ 2 ತಿಂಗಳ ಹಿಂದೆ ಬೆಳಗಾವಿ ಜಿಲ್ಲೆನಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ರು. ವಾರ 8 ದಿನದಿಂದ ಹೋರಾಟ ಮಾಡ್ತಾ ಇದ್ರು. ಕಬ್ಬಿಗೆ ಸರಿಯಾದ ರೀತಿ ಬೆಲೆ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕಿಂಚಿತ್ತೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಕೂಡ ಹೋಗಿ ಬೆಳಗಾವಿಯ ಗುರ್ಲಾಪುರ ಕ್ರಾಸ್ ನಲ್ಲಿ ರೈತರ ಜೊತೆ, ಕಬ್ಬು ಬೆಳೆಗಾರರ ಜೊತೆ
ಅಹೋರಾತ್ರಿ ಧರಣಿಗೆ ಕೂತ ನಂತರದಲ್ಲೇ ಸರ್ಕಾರ ಎಚ್ಚೆತ್ಕೊಂಡು ನಾವು 300 ರೂಪಾಯಿ ಜಾಸ್ತಿ ಕೊಡ್ತೇವೆ ಅಂತೇಳಿ ನಾಟಕ ಮಾಡಿದ್ದಾರೆ. ಇವತ್ತಿಗೂ ಕೂಡ ಹಣವನ್ನ ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇಂಥ ಕಾಂಗ್ರೆಸ್ ಸರ್ಕಾರ, ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಒಂದು ಕ್ಷಣ ಯೋಚನೆ ಮಾಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿ ಕೊಡ್ತಾ ಇದ್ರೆ ದೇಶದಲ್ಲಿ ಯಾವುದೇ ಮುಖ್ಯಮಂತ್ರಿಗಳು ಕೊಡ್ಲಿಲ್ಲ. ನಿಮ್ಮ ಯಡಿಯೂರಪ್ಪನವರು, ನಿಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ನಿಮ್ಮ ಯಡಿಯೂರಪ್ಪನವರು 4,000 ರೂಪಾಯಿ ಕೊಡ್ತಾ ಇದ್ರು, 4,000 ರೂಪಾಯಿ ಕೊಡ್ತಾ ಇದ್ರು. ಇವತ್ತೇನು ಸಿದ್ದರಾಮಯ್ಯನವರು 2,000 ರೂಪಾಯಿ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆ ರೈತರಿಗೆ 4,000 ರೂಪಾಯಿ ಯಡಿಯೂರಪ್ಪನವರು ಕೊಡ್ತಾ ಇದ್ರು. ಆ 4,000 ರೂಪಾಯಿನ ಕಿತ್ಕೊಳ್ತಕ್ಕಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದಾರೆ. ಯಡಿಯೂರಪ್ಪನವರು ಹಾಲಿಗೆ ಪ್ರೋತ್ಸಾಹ ಧನವನ್ನ ಕೊಡಬೇಕು ಅಂತ ಹೇಳಿ ಅದಕ್ಕೆ ಹಣವನ್ನ ಕೊಡ್ತಾ ಇದ್ದಾರೆ. ಹಣ ನಂತರ ಹೊನ್ನಾಳಿ ನಗರ ನಮ್ಮ ಪುರಸಭಾ ಅಧ್ಯಕ್ಷ ಕೇಳ್ಕೊಂಡಿದ್ರು, ಹಣ ಹೊನ್ನಾಳಿ ನೀನು ನಗರದೊಳಗೆ ಬರ್ಬೇಕಂದ್ರು. ನಾನು ದಿಲ್ಲಿದ್ದೆ ಓಡಾಡ್ತಿದ್ದೆ, ನಾನು ಸಂಘಟನೆ ದೃಷ್ಟಿಯಿಂದ ಬರ್ಬೇಕಂತ ಹೇಳಿದ್ರು. ನಾವು ಪ್ರತಿ ಹಳ್ಳಿಗೆ ಜನವರಿ 27ನೇ ತಾರೀಕು ಅಧಿವೇಶನ ರಾಜ್ಯಪಾಲರಿಗೆ ಅಪಮಾನ ಮಾಡಿದ್ರು. ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹೊನ್ನಾಳಿ ನಗರದಲ್ಲಿ ಹೋರಾಟವನ್ನು ಮಾಡಿದ್ವಿ. ಅವತ್ತು ಸಾಸವಳ್ಳಿಯಲ್ಲಿ ಸಭೆ ಮಾಡಿದ್ವಿ. ಹಿಂದಿನ ದಿವಸ ಅದಾದ ನಂತರ ಬೇರೆ ಹಿರೇಗೊಂಡಿಗೆ ಮಾಡಿದ್ವಿ. ನಮಗೆ ಅಲ್ಲೆಲ್ಲ ಒಳ್ಳೆ ಅವಕಾಶ ಬಿಡಬಾರ್ದು ಅಂತ ಹೇಳಿ ಮುಷ್ಟಿ ಹಾಕಿ ಕೊಟ್ಟಾಗ ಹಿಂಗೆ ಓಡಾಟ ಮಾಡಿದ್ವಿ. ಸಸಿ ಹಾಕಿ ನೆಡುವ 1,316 ಸಸಿ ಶಿವೇಶ್ವರ ಡಾಕ್ಟರ್ ಇದ್ದಾರೆ, ಇದ್ರೆ ಓದ್ರಲ್ಲ ಹೋದ್ರ ಏಕ್ ಪೇಡ್ ಮಾಕೆರಂ ಸುಮಾರು 40,000 ಜನ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡಿದ್ವಿ. 7 ತಿರಂಗ ಯಾತ್ರೆ ಮಾಡಿದ್ವಿ. ನನಗೆ ಫಸ್ಟ್ ವಿಬಿಜಿ ರಾಮ್ಜಿ ಅಂದ್ರೆ ತಾಯಿ ಕೂರಮ್ಮ 5 ನಿಮಿಷ ನಮ್ಮ ರಾಜ್ಯಾಧ್ಯಕ್ಷ ಅಧ್ಯಕ್ಷರು ಮಾತಾಡ್ತಾರೆ. ವಿಬಿಜಿ ಅಂದ್ರೆ ಕಷ್ಟಪಡ್ತಿದ್ದೆ. ಆಮೇಲೆ ಬಂತು ಈ ಕನಸೆ ಕೇಳಿದ್ರು. ವಿ ಅಂದ್ರೆ ವಿಕಸಿತ, ಬಿ ಅಂದ್ರೆ ಭಾರತ, ಜಿ ಅಂದ್ರೆ ಗ್ರಾಮೀಣ, ಆರ್ ಅಂದ್ರೆ ರೋಜ್ಗಾರ್, ಎ ಅಂದ್ರೆ ಆಜೀವಿಕಾ, ಎಂ ಅಂದ್ರೆ ಮಿಷನ್ ಗ್ಯಾರಂಟಿ. ನರೇಂದ್ರ ಮೋದಿ ಈ ದೇಶಕ್ಕೆ ಗ್ಯಾರಂಟಿ ಅಂತೇಳಿ ಕನಸಲ್ಲಿ ಬಂದ್ಬಿಡ್ತದೆ. ಬೆಳಗ್ಗೆ ಪಟ್ಟಿ ಹಾಕಿರ್ತೀನಿ ಯಾವ ಊರಿಗೆ ಹೋಗ್ಬೇಕಂತೇಳಿ. ಮತ್ತೆ ರಾತ್ರಿ ಹೆಚ್ಚಾದಾಗ ಅಲ್ಲಿ ಇನ್ನಿಷ್ಟು ಹಳ್ಳಿ ಬಿಟ್ಟಿದ್ದೆ, ಇಷ್ಟು ಕಾಲೋನಿ ಬಿಟ್ಟಿದ್ದೆ. 200 ಕಡೆ ಆಗಿದೆ. ಇದೇನು ಪವಿತ್ರವಾದ ಸ್ಥಳದಾಗ ಹೇಳ್ತೀವಿ. ನಾನು ಯಾವತ್ತು ಸುಳ್ಳು ಹೇಳ್ತಕ್ಕಂಥ ವ್ಯಕ್ತಿ ಅಲ್ಲ. ಸುಮ್ಮನೆ ನಾಲ್ಕವಷ್ಟೇ ಹೋಗಲ್ಲ. ಸಸಿ ಹಾಕಿದ ಎಲ್ಲ ಶಾಲೆಗಳಿಗೆ ಹೋಗ್ತಾರೆ. 40,000 ಜನ ವಿದ್ಯಾರ್ಥಿಗಳು ಹೊನ್ನಾಳಿ ವ್ಯಾಪ್ತಿ ತಾಲೂಕಲ್ಲಿನ ಸಂವಾದ ಮಾಡಿದೆ. ಏರ್ಪೇಡ್ ಮಾಕೆ ನಮ್ದು ಅದು ದಾಖಲೆ ಇದೆ. ತಿರಂಗ ಯಾತ್ರೆ 7 ಕಡೆ ಮಾಡಿದ್ವಿ ಹೋಬಳಿ ಮಟ್ಟದಲ್ಲೂ. ಅದೇ ರೀತಿ ಈ ಕಾರ್ಯಕ್ರಮಗಳನ್ನ ಪ್ರತಿ ಕೆಲವು ದೊಡ್ಡರಿಗೆ 3 ಹತ್ರ ಮಾಡಿದ್ವಿ. ಅಧ್ಯಕ್ಷ ಅವ್ರೇನು ಅಣ್ಣ ಅಲ್ಲಿ ಏಕಕಾಲನೇ ಬಿಟ್ಟಿದ್ದೀರಿ ಅಂತಂದ್ರು. ಹೌದೇನಪ್ಪ ಬರ್ತಿ. ಇನ್ನು ಕೆಲವು ಹಳ್ಳಿಲಿ 2-3 ಆಗಿದ್ದಾವೆ. ಈಗ ಮುಸ್ಲಿಂ ತಾಂಡೆ ಒಂದು ಕೈ ಬಿಟ್ಟಿದ್ದೀವಿ. ಗಂಜಿನಹಳ್ಳಿ ಮೊನ್ನೆ ಒಂದು ಸಾವಾಯ್ತು, ಅಲ್ಲಿ ಹೋಗಿಲ್ಲ. ಕೋಡಿಕೊಪ್ಪದಲ್ಲಿದೆ. ಇನ್ನೊಂದು 5-6 ಹಳ್ಳಿದೆ. ನಮ್ಮ ಕರ್ನಾಟಕ ರೆಡ್ಡಿಯವರು ಸಮಾರೋಪ ಅಂದ್ರು. ಇನ್ನು ಆಪ್ಷನ್ ಓಪನ್ ಇಟ್ಟಿದ್ವಿ ನಾವು. ಮೊನ್ನೆ ಹೊನ್ನಾಳಿಂದ 9 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನಾವು ಕುಳಗಟ್ಟಿ ಇದಕ್ಕೆ ಸಾಸವಳ್ಳಿಗೆ ಹೋದ್ವಿ. ಅಲ್ಲಿ ಸಂತೆಯಲ್ಲಿ ರಂಗನಾಥ್ ನಮ್ಮ ಟಿಪಿ ಶಿವು ಅಲ್ಲಿ ಕೂತ ಟೀ ಕುಡಿಯಕ್ರೆ ಅಂದ್ರೆ, ಅಣ್ಣ ಇನ್ನೊಂದು ರೌಂಡ್ ಪಾದಯಾತ್ರೆ ಬಂದ್ಬಿಡೋಣ ಅಂತಂದ್ರು. ಎಷ್ಟು ಕಿಲೋಮೀಟರ್? 15 ಕಿಲೋಮೀಟರ್. ಬರ್ತೀನಿ ಬಿಡಪ್ಪ ಅಂದ್ರೆ. ಮೊನ್ನೆ ಕಾಂಗ್ರೆಸ್ ನಮ್ಮನ್ನು ನೋಡಿ ಸಹಿಸಲಾಗಿದೆ. ಪಾದಯಾತ್ರೆ ಮಾಡಿದ್ರು ಬೆರಳೆಣಿಕೆ ವಸ್ತು 35 ಜನ ಇಲ್ಲ. ನಮ್ಮ ಪಾದಯಾತ್ರೆಯಲ್ಲಿ 150 ಎಷ್ಟು ಪರಮೇಶಿ 15 ಜನ ಹಾಲಿ ಶಾಸಕರು, ನಿಗಮದ ಅಧ್ಯಕ್ಷರು, ಎಷ್ಟು ಅದಕ್ಕೆ ಪೊಲೀಸು, ಈ ಎಸ್ಕಾರ್ಟು, ಆ ಆಂಬುಲೆನ್ಸು. ನಾವು ಯಾವತ್ತೂ ಕರೆಯಲ್ಲ. ಪಾಪ ರಕ್ಷಣೆ ಇಲಾಖೆಯವರು ಅವ್ರ ಕರ್ತವ್ಯ ಮಾಡ್ತಾರೆ. ಇಲ್ಲಿ ಬಂದರೆ ಇಲ್ಲಿ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಅದೇ ಮೊನ್ನೆ ನಾವು ಹೊನ್ನಾಳಿಂದ ಸಂಗೊಳ್ಳಿ ವೀರ ಸೇನಾನಿ ಸಂಗೊಳ್ಳಿ ರಾಣಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ 9 ಗಂಟೆವರೆಗೆ 10 ಗಂಟೆ ಹೊರಟ್ವಿ. ಅಲ್ಲಿಂದ ಕೊನೆ ಕಡೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ಅಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುದ್ದಿ
ಆರತಿ ಹತ್ತಿ ತಿಲಕ ಹಚ್ಚಿ ಸ್ವಾಗತ ಮಾಡಿ ಅಲ್ಲಿಂದ ಬಳ್ಳೇಶ್ವರದ ಮಹಿಳೆಯರು ಅನುಸಾರದಲ್ಲಿ ಯುವಕರು ಕೂಡ ಕುಪ್ಪಳಿಸಿದ್ರು. ಮದುವೆಗಳಲ್ಲಿ 100 ಕಳೆದೋಗಿ ಬ್ಯಾಂಡ್ ಸೆಟ್ ಮಾಡಿಸಿ ನಮ್ಮನ್ನು ಕರ್ಕೊಂಡು ಹೋದ್ರು. ಸುಮಾರು 8 ಮದುವೆಗಳು ನಾಮಕರಣ ತೊಟ್ಲಿರ್ಬೋದು, ಸಂತೆ, ಕೂಲಂಬಿ, ಕುಂದೂರು, ಚೀಲೂರು, ಸಾಸವಳ್ಳಿ, ಸೌಳಂಗ ಸಂತೆಗಳನ್ನು ಮಾಡಿದೀವಿ. ನಾಟ್ಯ ಹಚ್ಚದ ಹತ್ರ ಹೋಗಿದ್ವಿ. ಇಲ್ಲಿ ಹೋಗಿಲ್ಲ ಅನ್ನಂಗಿಲ್ಲ. ಹೇಳ್ತಾರ ರವಿ ಕಾಣದ್ದನ್ನು ಕವಿ ಕಾಣದ್ದನ್ನು ರೇಣುಕಾಚಾರ್ಯಲ್ಲಣ್ಣ, ನಿಮ್ಮ ಆಶೀರ್ವಾದ. ಹಾಗಾಗಿ ಹೊನ್ನಾಳಿ ಜಾವಳಿ ತಾಲೂಕಲ್ಲಿ ಎಲ್ಲ ಕೆರೆಗಳಲ್ಲಿ 200 ಕಡೆ ಜನಜಾಗೃತಿ ಅಭಿಯಾನವನ್ನು ಮಾಡಿದ್ವಿ. ಮೊನ್ನೆ ನಮ್ಮ TCRC ಒಂದು ಹೇಳ್ತಿದ್ರು, ಅಣ್ಣ ಸೊಟೂರಿಂದ ಪಾದಯಾತ್ರೆ ಮಾಡ್ಬೇಕಂತ ಯಥವಶಗಳು. ಇನ್ನು ಆಪ್ಷನ್ ಓಪನ್ ಇದೆ. ಗಿರಿ ಕೆಂಚಕ್ಕೆ ಹೋಗ್ತೀವಿ, ತುಗ್ಲಲ್ಲಿ ಬರ್ತೀವಿ, ಬೆಳಗುತ್ತಿ ತೀರ್ಥರ ಮಿಶ್ರ ಅಲ್ಲಿ ಮಾಡ್ತೀವಿ. ನಾನು ಇವತ್ತು ನಮ್ಮ ಅಧ್ಯಕ್ಷರಿಗೆ ಹೇಳ್ತೀನಿ, ಅಧ್ಯಕ್ಷರೇ, ನಾನು ಹೊನ್ನಾಳಿ